ಗೈಸ್, ನೀವು ಮೊದಲು ಈ ವಿಡಿಯೋನ ನೋಡಿ. ಈ ಥರ ವಿಡಿಯೋ ಎಡಿಟ್ ಮಾಡೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ರೇಷಿಯೋ 9:16 ರೇಷಿಯೋನ ಹಾಕ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನೂ ಕೂಡ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಝೂಮ್ ಮಾಡ್ಕೊಂಡು. ಈ ಥರ ನೀವು ಸಾಂಗ್ ಯಾವ್ದು ಹಾಕೊಬೇಕು ಅಂತಿರೋ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಾಂಗ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸಾಂಗ್ ಬಂದ ನಂತರ ವೀಡಿಯೋನ ನೀವು ಡಿಲೀಟ್ ಮಾಡಿ ಸಾಂಗ್ನ ಫುಲ್ಲು ಹೊಸದಾಗಿ ಫೋಟೋ ಹಾಕಿರ್ತೀರ ಅಲ್ಲಿ ತಗೊಂಡು ವೀಡಿಯೋನ ಡಿಲೀಟ್ ಮಾಡಿ. ಈ ಫೋಟೋನ ನಾನು ಯಾವ ಟೈಮ್ ಲೈನ್ಗೆ ಎಡಿಟ್ ಮಾಡ್ಕೊಳ್ತೀನೋ ಅದೇ ಟೈಮ್ ಲೈನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು 0.20ಗೆ ಸ್ಪ್ಲಿಟ್ ಮಾಡ್ಕೊಳ್ಳಿ ಫೋಟೋನ. ಸಾರಿ, ಡಿಲೀಟ್ ಮಾಡಿದ್ದೀನಿ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಳ್ಳಿ. ಈ ರೀತಿ ಎನ್ಲಾರ್ಜ್ ಮಾಡಿಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಶಿವನ್ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಪ್ಲಿಟ್ ಮಾಡಿರೋ ಫೋಟೋನ ಅಲ್ಲಿ ಓವರ್ಲೇಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅದು ಓವರ್ಲೇ ಆಪ್ಷನ್ ಐತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಓವರ್ಲೇ ಆಪ್ಷನ್ ಹೋಗುತ್ತೆ. ಇಲ್ಲೂ ಕೂಡ ನಾನು ಯಾವ ಟೈಮ್ ಲೈನ್ಗೆ ಆ್ಯಡ್ ಮಾಡ್ತೀನಿ ಆ ಟೈಮ್ ಲೈನ್ ಆ್ಯಡ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಳ್ಳಿ ಸ್ವಲ್ಪ, ನಾನು ಆ್ಯಡ್ ಮಾಡೋ ಟೈಮ್ ಲೈನ್ ನಿಮಗೆ ಕಾಣಿಸುತ್ತೆ. ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳಿ. ಆಟೋ ರಿಮೂವ್ ಕೊಟ್ಟರೆ ನಿಮಗೆ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ಕಾಗಿ ರಿಮೂವ್ ಆಗಿರುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಇಲ್ಲಿ ನಾನು ಯಾವ ಟೈಮ್ ಲೈನ್ಗೆ ಕೀ ಫ್ರೇಮ್ನ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ. ವಿಡಿಯೋ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ರೀತಿ ಕೀ ಫ್ರೇಮ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಝೂಮ್ ಔಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಕೆಳಗಡೆ ಓವರ್ಲೇ ಸೆಲೆಕ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋಗೂ ಕೂಡ ಅದೇ ರೀತಿ ಸೇಮ್ ಕೀ ಫ್ರೇಮ್ನ ಮಾಡ್ಕೊಬೇಕು. ಮಾಡಿಕೊಂಡು ಅದನ್ನ ಒಂದು ಎಡ್ಜಲ್ಲಿ ಇಕ್ಕಿ, ಅದಾದ ನಂತರ ನೀವು ನೋಡ್ಬೋದು ಈ ರೀತಿ ನಿಮಗೆ ಎಡಿಟ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ಟೈಮ್ ಲೈನ್ ಅಲ್ಲಿ ಬೀಟ್ ಕಾಣಿಸ್ತೈತೆ ನೋಡಿ, ಅಲ್ಲಿಗೆ ಒಂದು ಫೋಟೋನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸಾಂಗ್ ಇರೋವರೆಗೂ ಕೂಡ ಈ ಫೋಟೋನ ಎನ್ಲಾರ್ಜ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಆ್ಯನಿಮೇಷನ್ ಮೇಲೆ ಹೋಗ್ಬಿಟ್ಟು ಸ್ವಿಂಗ್ ರೈಟ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಬಂದರೆ ವಿಡಿಯೋ ಎಫೆಕ್ಟ್ಗೆ ಹೋದರೆ ನಿಮಗೆ ಇಲ್ಲಿ ಆಸ್ಟ್ರಲ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಪಲ್ಸ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಶೇಕ್ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇಕ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಅಡ್ಜಸ್ಟ್ ಮಾಡ್ಕೊಬೇಕು. ಸ್ಪೀಡ್ ಬಂದು 4 ಇಟ್ಕೊಳ್ಳಿ, ಮತ್ತು ಇಂಟೆನ್ಸಿಟಿ ಬಂದು 10 ಇಟ್ಕೊಳ್ಳಿ. ನೀವು ಮತ್ತೆ ವಿಡಿಯೋ ಎಫೆಕ್ಟ್ನ ಓಪನ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಫ್ಲ್ಯಾಶ್ 2 ಅಂತ ಒಂದು ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ಎಂಡ್ವರೆಗೂ, ಅಂದರೆ ಲಾಸ್ಟಲ್ಲಿ ಫೋಟೋ ಸ್ಪ್ಲಿಟ್ ಮಾಡಿರ್ತಾರಲ್ಲ ಆ ಫೋಟೋ ಎಂಡ್ವರೆಗೂ ಕೂಡ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಔಟ್ಗೆ ಹೋಗ್ಬಿಟ್ಟು ಫೇಡ್ ಔಟ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಬಂದಿರುತ್ತೆ. ಮತ್ತು ಪಕ್ಕದ ಫೋಟೋಗೂ ಕೂಡ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಕ್ಲಿಕ್ ಮಾಡಿ ಔಟ್ಗೆ ಹೋಗಿ ಫೇಡ್ ಔಟ್ನ ಹಾಕ್ಕೊಳ್ಳಿ. ಈಗ ಮತ್ತೆ ನೀವು ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರಿಪ್ಪಲ್ ಅಂತ ಒಂದು ಎಫೆಕ್ಟ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ, ಇಲ್ಲಿ ರಿಪ್ಪಲ್ ಅಂತ ಇದೆ, ಆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದ್ರದ್ದು ಅಡ್ಜಸ್ಟ್ಮೆಂಟ್ ಬಂದಿನ ಇಲ್ಲಿ ಒಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ. ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟ್ ಇಟ್ಕೊಂಡು ಆಲ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ಬಿಟ್ಟು ಫುಲ್ ವೀಡಿಯೋವರೆಗೂ ಕೂಡ ಎನ್ಲಾರ್ಜ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಎಫೆಕ್ಟ್ ಬಂದಿರುತ್ತೆ. ಈ ರೀತಿ ಒಂದು ಟೆಕ್ಸ್ಟ್ನ ಇಟ್ಕೊಂಡು ಆ್ಯನಿಮೇಷನ್ಗೆ ಹೋಗಿ ಅಲ್ಲಿ ಝೂಮ್ ಇನ್ ಅಂತ ಐತೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯನಿಮೇಷನ್ನ. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಫೋಟೋ ಕೀ ಫ್ರೇಮ್ ಆ್ಯಡ್ ಮಾಡಿದ್ರೆ ಅಲ್ಲಿ ತನಕ ಕೂಡ ಇದನ್ನು ಎನ್ಲಾರ್ಜ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಮಾಡಿರೋ ಹತ್ರ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸೇಮ್ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.